ಅವರಿಗೆ ಗೌರವ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸೇರ್ಪಡೆ ಆಗುವಂಥದ್ದು. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಲ್ಲಿ ಟಿಕೆಟ್ ಕೊಟ್ಟರು, ಪರಿಷತ್ ಸದಸ್ಯರೆಲ್ಲ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ನ್ಯಾಚುರಲ್. ಈಗ ಅವ್ರಿಗೆ ಈಗ ಅವ್ರು ಏನು ಹೇಳ್ತಾರೆ ಕಾದ್ ನೋಡು ಅಂತ, ಯಾಕೆಪ್ಪ ಏನು ಹೋದ್ರು ಏನು ಹೇಳ್ಬೇಕಲ್ಲ ಅವರು. ಈಗ ವಿಲ್ ರಿಯಾಕ್ಟ್ ಆನ್ ದಟ್. ಏನವರು ಕಷ್ಟ ಕಾಲದಲ್ಲಿ ಕೂಡ ಪಕ್ಷ ಗೌರವ ಇತ್ತು. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ದಿಢೀರ್ನ ಅವರು ಪಕ್ಷ ಬಿಟ್ಟು ಹೋಗಿರೋದ್ರಿಂದ ಪಕ್ಷಕ್ಕೆ ದ್ರೋಹ ಮಾಡೋಗಿದ್ದಾರೆ ಅಂತ ನ್ಯಾಚುರಲಿ, ಸ್ವಾಭಾವಿಕವಾಗಿ ಇವತ್ತೊಂದು ಸರ್ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗೌರವಿಸಿತ್ತು. ಸೋತ್ ಮೇಲೆ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಿದ್ವಿ ಮತ್ತು ಎಲ್ಲ ನಿರ್ಣಯಗಳಲ್ಲಿ ಅವ್ರದ್ದು ಸಹ ನೀವು ವೇದಿಕೆ ಮೇಲೆ ತಾವು ಗಮನಿಸಿದ್ವಿ. ಎಲ್ಲ ಇದರಲ್ಲಿ ಕೂಡ ಅವ್ರನ್ನ ವೇದಿಕೆ ಮೇಲೆ ಕರೆದು ಅವರ ಮಾಜಿ ಮುಖ್ಯಮಂತ್ರಿಗಳು, ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ಮಾಜಿ ಮುಖ್ಯಮಂತ್ರಿಗಳಿಗೆ ತಮ್ಮದೇ ಆದಂಥ ಮತ್ತು ಮಾಜಿ KPCC ಅಧ್ಯಕ್ಷರಿಗೆ ಗೌರವಿಸುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಯಾವುದೇ ಒಂದು ಫಂಕ್ಷನ್ ಆದ್ಮೇಲೆ ಇವತ್ತು ಜ್ಯೋತಿ ಬೆಳಗಿಸ್ಕೊಂಡು ಸ್ಟೇಜ್ ಮೇಲೆ ಅವ್ರು ಕರಿತೀವಿ. ಕರೆಕ್ಟ್. ನಾವು ಸುಮ್ಮನೆ ಬಿಡಿಯಪ್ಪ, ಸುಮ್ಮನೆ ಯಾವ್ದನ್ನು ನೋಡಿ. ಈಗ ಏನಾಗುತ್ತೆ ಇದು, ನಾವು ಇರ್ತಾರ ಜಗದೀಶ್ ಶೆಟ್ಟರ್ ಅವರು ಹೋಗಿದಾರ ಅಂದಲ್ಲಿ ಸೌದಿ ಅವ್ರು ನೀವು ಹೋಗ್ತೀರಾ ಅಂತ ಕೇಳಕ್ ಬರ್ತದ. ಏನು ಅರ್ಥ ನೋಡಿದ ಅದನ್ನ ಆ ರೀತಿ ಹಿರಿಯರು ಕೂಡ ಅದು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ. ನಾನು ಸೌದಿ ಅವರು ಕೂಡ ಹಿರಿಯರು, ನನ್ನ ಪಕ್ಕದ ಮತಕ್ಷೇತ್ರ, ನಮ್ದವ್ರದ್ದು ಮತಕ್ಷೇತ್ರ ಹೊಂದ್ಕೊಂಡಿರುವಂತಹದ್ದು. ಅವರು ಉಪಮುಖ್ಯಮಂತ್ರಿ ಆದಂಥವ್ರು, ಅದು ಇದು ಸೀನಿಯರ್ ಲೀಡರ್. ಅವರು ನಾವು ಈಗ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಂದಮೇಲೆ ಅವರು ಕೂಡ ಇದು ಮಾಡ್ತಾರೆ ಅಂತ ಹೇಳಿ ಇದು ಮಾಡುವಂಥದ್ದು ಸರಿಯಲ್ಲ. ಮತ್ತು ಅದನ್ನ ಅವ್ರ ಜೊತೆ ನಾವು ಮಾತಾಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಕಳೆದ ವಿಧಾನಸಭೆ ಎಲೆಕ್ಷನ್ ಶೆಟ್ಟರ್ ಅವರ ಆಗಮನದಿಂದ ಒಂದಷ್ಟು ಸೀಟ್ ಗೆಲ್ಲೋಕೆ ಅನುಕೂಲ ಆಗಿತ್ತು. ನ್ಯಾಚುರಲಿ ಇವತ್ತು ಏನಾಗಿತ್ತು, ಅಲ್ಲಿ ಹಿಂದೆ ಆ ಪಕ್ಷದಲ್ಲಿ ಲಿಂಗಾಯತರಿಗೆ ಕಡೆಗಣೆ ಆಗ್ತಿತ್ತು. ಶೆಟ್ಟರ್ಗೆ ಆಯಿತು, ಸೌದಿಯವ್ರಿಗೆ ಆಯಿತು, ಯಡಿಯೂರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು, ಅವಾಗ ತೆಗೆದುಹಾಕಿದ್ರು. ಇದೆಲ್ಲವೂ ಕೂಡ ಒಂದು BJPಯಲ್ಲಿ ಲಿಂಗಾಯತರನ್ನ ತುಳಿಯುವಂಥದ್ದು ಇವತ್ತು ದಿವಸ ಚುನಾವಣೆ ಒಂದು ವಿಷಯ ಆಗಿ ಆ ಪರ್ಸೆಪ್ಷನ್ ಕೂಡ ಡೆವಲಪ್ ಆಗಿ ಇವತ್ತು ದಿವಸ ನಾವು ಇಷ್ಟು ಸುಮಾರು 34 ಸೀಟ್ಗಳನ್ನು ಗೆದ್ದೀವಿ. BJPಯಲ್ಲಿ ಸುಮಾರು 65-70 ಸೀಟ್ ಕೊಟ್ಟಿದ್ರು ಅವರು, 17 ಜನ ಗೆದ್ರಲ್ಲಿ ಕೇವಲ. ಸೊ ಲಿಂಗಾಯತರು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉಳಿದ ಸಮಾಜಗಳು ಹಾಕಿದ್ದಾರೆ. ಮುಸ್ಲಿಮ್ಸ್ 100% ಹಾಕಿದ್ದಾರೆ, ಹಾಲ್ಮಾರ್ ಸಮಾಜದವ್ರು ಹಾಕಿದ್ದಾರೆ, ಒಕ್ಕಲಿಗರು ಹಾಕಿದ್ದಾರೆ, ದಲಿತರು ಹಾಕಿದ್ದಾರೆ, ಲಂಬಾಣಿಗರು ಹಾಕಿದ್ದಾರೆ, ಎಲ್ಲರೂ ಕೂಡ ಹಾಕಿದ್ದಾರೆ. ಆದರೆ ಪ್ರಪ್ರಥಮವಾಗಿ ಲಿಂಗಾಯತರ ಒಂದು ಮ್ಯಾಕ್ಸಿಮಮ್ ಓಟ್ಸ್, ಮೋಸ್ಟ್ ಪ್ರಾಬಬ್ಲಿ 75% ಓಟ್ಸ್ ಇವತ್ತು ಲಿಂಗಾಯತರಿಗೂ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿತ್ತು. ಆ ಪರ್ಸೆಪ್ಷನು ಮತ್ತು ಈ ಏನಾಗಿದ್ರು ಯಡಿಯೂರಪ್ಪವ್ರನ್ನ ಕಡೆಗಣೆ ಮಾಡುವಂಥದ್ದು, ಅವ್ರನ್ನ ಪೂರ್ಣಾವಧಿ 2 ಬಾರಿ ಅವ್ರನ್ನ ಇದು ಮಾಡೋಕ್ಕಾಗಲಿಲ್ಲ. ಶೆಟ್ಟರ್ ಅವ್ರದ್ದು ಟಿಕೆಟು, ಸೌದಿ ಅವ್ರದ್ದು, ಇದೆಲ್ಲ ಉದಾಹರಣೆಗೆ ಇಟ್ಕೊಂಡು ಸಹ ಲಿಂಗಾಯತರ ಮತಗಳು 75% ಬಂದಿದ್ದು.